Hello, future doctors and engineers. ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. KEA ವೆಬ್ಸೈಟಲ್ಲಿ ಒಂದು ಹೊಸ ಲಿಂಕ್ ರಿಲೀಸ್ ಮಾಡಿದ್ದಾರೆ, ನೋಡಬಹುದು ನೀವು. UGCET ಆರ್ UG NEET 2026 ಆಪ್ಷನ್ ಎಂಟ್ರಿ ಲಿಂಕ್. ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದಾರೆ. ಸೊ ನೀವು ಆಪ್ಷನ್ಸು ಎಂಟ್ರಿ ಮಾಡ್ಬೋದು ಹೊಸದಾಗಿ, ಇಲ್ಲ ಆರ್ಡರ್ ಮಾಡ್ಬೋದು, ಅರೇಂಜ್ ಮಾಡ್ಕೋಬೋದು, ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬಹುದು, ಇಲ್ಲ ಯಾವುದಾದ್ರೂ ಕಾಲೇಜು ಡಿಲೀಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಡಿಲೀಟು ಮಾಡ್ಕೋಬಹುದು. UG NEETಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನೀವೇನಾದರೂ ಡಿಲೀಟ್ ಮಾಡಿಕೊಂಡ್ರೆ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆ ಕಾಲೇಜ್ಗಳನ್ನ ಕಡಿಮೆ ಪ್ರಯಾರಿಟಿ ಕೊಟ್ಕೊಂಡು ಇಟ್ಕೋಬಹುದು. ಬಟ್ ಏನಾದರೂ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಖಂಡಿತ ಹೋಗಿ ಸೇರ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯೋಚನೆ ಡಿಲೀಟ್ ಮಾಡಿದ್ದಕ್ಕೆ ಮೊದಲು 100 ಸರಿ ಯೋಚನೆ ಮಾಡಿ ಕಾಲೇಜಸ್ ಆ್ಯಡ್ ಮಾಡೋದು, ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡೋದು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಡೇಟ್ ಇರೋದು 20ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಯೋಚನೆ ಮಾಡಿ, ಇಫ್ ರಿಕ್ವೈರ್ಡ್ ಎಡಿಟ್ ಮಾಡ್ಕೊಳ್ಳಿ. ಮೊದಲು ಯೋಚನೆ ಮಾಡಿನೇ ನೀವು ಆಪ್ಷನ್ ಎಂಟ್ರಿ ಮಾಡಿರೋದು. ಈಗ ಮಾರ್ಕ್ ಕಟ್ ಆಫ್ ಎಲ್ಲ ಅನಲೈಸ್ ಮಾಡಿದ್ದೀರಾ, ನಿಮ್ಗೆ ಇಷ್ಟ ಆಗುವಂಥ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಸೊ ಅಂಥ ಕಾಲೇಜನ್ನ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೊಳ್ಳಿ. ಯಾವ ಕಾಲೇಜಲ್ಲಿ ನಿಮಗೆ ಬೇಡವೋ ಅದನ್ನು ಕಡಿಮೆ ಕೊಟ್ಕೊಳ್ಳಿ. ಯಾವುದೋ ಕಾಲೇಜು ನನಗೆ ಸಿಗಲ್ಲ ಸರ್ ಅಂದ್ಬಿಟ್ಟು ಕೆಳಗಡೆ ಹಾಕೋಬೇಡಿ. ಸಿಗಲಿಲ್ಲ ಅಂದರೂ ಸಹ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೊಳ್ಳಿ. ನಿಮ್ಗೆ ಅಲ್ಲಿ ಸಿಗ್ತಾ ಇಲ್ಲ ಅಂದರೆ ಅದು ಒಳ್ಳೆ ಕಾಲೇಜು, ಸೊ ಹೈಯೆಸ್ಟ್ ಪ್ರಯಾರಿಟಿ ಕೊಟ್ಕೊಳ್ಳಿ. ನಿಮಗೆ ಸಿಗ್ತಾ ಇದೆ ಅಂದರೆ ಓಕೆ, ನಿಮ್ಮ ರ್ಯಾಂಕ್ಗೆ ಕರೆಕ್ಟ್ ಆಗಿದೆ ಆ ಕಾಲೇಜು ಅಂತ. ಇನ್ನು ನಿಮ್ಮ ರ್ಯಾಂಕ್ಗಿಂತ ತುಂಬ ಕಡಿಮೆ ಕಟ್ ಆಫ್ ಇರೋ ಕಾಲೇಜನ್ನು ಕೆಳಗಡೆ ಹಾಕ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಇಲ್ಲಿ ಸೆಕೆಂಡ್ ರೌಂಡ್ ಅಂತಿದೆ, ದಟ್ ಈಸ್ ಫಾರ್ UGCET. UG NEETವರೆಗೂ ಅದೇ ಥರನೇ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಇಲ್ಲಿ ಲಾಗಿನ್ ಆಗಿ ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.